ಸರ್ ಇದೀನಿ. ಹಾ ಇದೀನಿ ಸರ್. ಇದೆಯಾ? ಏ ಪ್ರಿಯಾ. ಎಸ್ ಸರ್. ಸೊ ಪ್ರಿಯಾ ಅಂತೀನಿ. ಹರ್ಷಿತಾ, ಸರ್ ನ್ಯಾಷನಲ್ ಕಾನ್ವೆಂಟ್ ಅಂತ ಇದೆಯಾ? ನಿಮ್ದು ಯಾವ್ದು ಇನ್ನೊಂದು ಯಾವ ಇಲ್ಲ ಕಾನ್ವೆಂಟ್? ಸರ್. ಅಲ್ಲ ಯಾವ್ದೋ ಒಂದು ಇನ್ನೊಂದು ಎಷ್ಟು ಕಾನ್ವೆಂಟ್ ಇದಾವೆ ಹೇಳ್ರಲ್ಲಿ ಹೊಳಲ್ಕೆರೆಯಲ್ಲಿ? ಸರ್ ತುಂಬಾ ಇದಾವೆ. ನನ್ನ ಸ್ಟೂಡೆಂಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಲೆಕ್ಚರರ್ ಟೀಚರ್ ಪ್ರಿಯಾ ಅಂತ ಹೇಳಿ ಅರ್ಶನ್ ಘಟ್ಟದಿಂದ ಬರ್ತಾಳೆ. ಹ್ಮ್. ಎಲ್ಲಿಂದ? ಅರ್ಶಿನ ಘಟ್ಟ. ನಿನ್ಗೆ ಗೊತ್ತ ಯಾವ್ದಾಗ ಸ್ಕೂಲ್ ಹೇಳಿಲ್ಲ ಪಕ್ಕೆ? ನಿಂಗೆ ಗೊತ್ತಿಲ್ಲ? ಸರ್ ನಮ್ ಸ್ಕೂಲಿಗೆಲ್ಲ ಬರೋದು. ನಿಮ್ ಸ್ಕೂಲಿಗೆ ಅಂತ ನಾನು ಹೇಳ್ತಿರ್ಲಿಲ್ಲ. ಮೂದೇವಿ ಸ್ಕೂಲ್ ಅಂದ್ರೆ ನಾವು ಅವಾಗಲೇ ಗೊತ್ತಾಗ್ತಿತ್ತು. ಹ ಮೂದೇವಿ ಸ್ಕೂಲ್ ಅಂತ ಹೇಳಿದ ನಾನು. ಹ ಸರ್ ನಮ್ ಸ್ಕೂಲ್ ಮೂದೇವಿ ಸ್ಕೂಲ್ ಅಲ್ಲ ಸರ್. ಸುಮ್ಮಿದ್ಯಲ್ಲ ಮತ್ತೆ ನೀನ್ ಇಟ್ಟ ತನಕ. ಸರ್ ಟಾಪ್ 1 ಅಲ್ಲಿ ಐತೆ ಸರ್ ನಮ್ ಸ್ಕೂಲ್ ಹೊಳಲ್ಕೆರೆಯಲ್ಲಿ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬಟ್ ಅಕಾಡೆಮಿಕಲಿ. ಸರ್ ಅಕಾಡೆಮಿಕ್ ಅಲ್ಲೂ ನಮ್ದೇ ಸ್ಕೂಲ್ ಇರೋದು ಟಾಪ್. ಹೌದಾ? ಎಸ್ ಸರ್. ಗೂಗಲ್ ಅಲ್ಲಿ ಕೇಳ್ರಿ ಸರ್, ಗೂಗಲ್ ಅಲ್ಲೂ ಅದ್ನೇ ಹೇಳೋದು. ಗೂಗಲ್ ಆಂಟಿ ಅದೇ ಹೇಳುತ್ತಾ? ಎಸ್ ಸರ್. ಟಾಪರ್ಸ್ ನಮ್ ಸ್ಕೂಲ್ ಅಲ್ಲೇ ಸರ್ ಬರೋದು. ಎದ ಸರ್ ಲಾಸ್ಟ್ ಇಯರ್ ತಾಲೂಕಲ್ಲಿ ಟಾಪರ್ಸ್ ನಮ್ ಸ್ಕೂಲ್ ಅಲ್ಲೇ ಬಂದಿರೋದು. ಗೂಗಲ್ ಆಂಟಿ ಅದೇ ಹೇಳ್ತದೆ ಅಂದ್ಮೇಲೆ ಮುಗಿತ್ ಬಿಡವ ನೀವು ಟಾಪ್. ಓಕೆ ಬನ್ನಿ. 12.2 ನಲ್ಲಿ ಇಟ್ ಈಸ್ ರಿಲೇಟೆಡ್ ಟು ದಿ ವಾಲ್ಯೂಮ್ಸ್ ಆಫ್ ದಿ ಸಾಲಿಡ್ಸ್. A solid is in the shape of a cone standing on a hemisphere. ಒಂದು ಸಾಲಿಡ್ ಇದೆ, ಒಂದು ಮಾಡೆಲ್ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ, ಒಂದು ಹೆಮಿಸ್ಪಿಯರ್ ಇದೆ. ಹೆಮಿಸ್ಪಿಯರ್ ಮೇಲೆ ಒಂದು ಕೋನ್ ನಿಂತಿದೆ. ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಎ ಸಾಲಿಡ್ ಇಸ್ ಇನ್ ದಿ ಶೇಪ್ ಆಫ್ ಎ ಕೋನ್ ಸ್ಟ್ಯಾಂಡಿಂಗ್ ಆನ್ ಎ hemisphere with both their radii being equal to 1. ಯಾವ್ದು ರೇಡಿಯೈ? hemisphere and cone radius it is equal to 1. ಕ್ಲಿಯರ್? ಅರ್ಥ ಮಾಡ್ಕೊಳ್ರಿ. ಸೊ ಇದು ಯಾವುದರ ರೇಡಿಯೈ? ಇದು ಯಾವುದರ ರೇಡಿಯೈ? ನೋಡ್ರಮ್ಮ, ಅಲ್ಲಿ ಹೋದ್ರಮ್ಮ. A solid is in the shape of a cone standing on a hemisphere. ಈ ಕೋನು ಯಾವುದ್ರ ಮೇಲೆ ನಿಂತಿದೆ? ಹೆಮಿಸ್ಪಿಯರ್ ಮೇಲೆ ನಿಂತಿದೆ. ಸೊ ಹೈಟ್ ಅಂಡ್ ರೇಡಿಯಸ್ ಬೋತ್ ಆರ್ ಸೇಮ್. ಯಾವ್ದ್ರಲ್ಲಿ? ಕೋನ್ ನ ಹೈಟು, ಹೆಮಿಸ್ಪಿಯರ್ ನ ರೇಡಿಯಸ್ ಬೋತ್ ಆರ್ ಸೇಮ್. ನೋಡ್ರಿ, hemisphere both their radii being equal to 1 centimeter and height of the cone is equal to the radius. ನೋಡ್ರಿ, ಹೆಮಿಸ್ಪಿಯರ್ ನ ರೇಡಿಯಸ್ ಮತ್ತು ರೇಡಿಯಂ ಈಕ್ವಲ್ ಟು 1 centimeter and height of the cone is also 1 centimeter. height of the cone. ನೋಡ್ರಿ, ರೇಡಿಯಸ್ ಆಫ್ ಹೆಮಿಸ್ಪಿಯರ್. ನೋಡ್ರಿ, ರೇಡಿಯಸ್ ಆಫ್, ನೋಡ್ರಿ ಇಲ್ಲಿ ಬಹಳ ಇಂಪಾರ್ಟೆಂಟ್, ನಿಮ್ಗೆ ಅರ್ಥ ಆಗಬೇಕು. ಹೆಮಿಸ್ಪಿಯರ್ that is equal to 1 and height of cone, not hemisphere. height of cone ಎಂತ ಅಂತೀರಿ? h is equal to 1. ಅಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, and ready and equal to 1 centimeter and height of the cone is equal to the radius. ನೋಡ್ರಿ, ಅಲ್ಲಿ height of the cone is 1 centimeter ಅಂತ ಕೊಟ್ಟಿಲ್ಲ. height of the cone it is equal to 1 radius ಅಂತ ಕೊಟ್ಟಿದ್ದಾನೆ. ಅವಾಗ ಅರ್ಥ ಮಾಡ್ಕೋಬೇಕು, ಹೆಮಿಸ್ಪಿಯರ್ ನ ರೇಡಿಯಸ್ ಮತ್ತು ಕೋನ್ ನ ಹೈಟ್ ಬೋತ್ ಆರ್ ಸೇಮ್. ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸಾಲಿಡ್ ಇನ್ ಟರ್ಮ್ಸ್ ಆಫ್ ಪೈ. ಇದು ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ. ದಿಸ್ ಈಸ್ ಆರ್ ಇಸ್ ಈಕ್ವಲ್ ಟು 1, ದಿಸ್ ಈಸ್ ಎಚ್ ಇಸ್ ಈಕ್ವಲ್ ಟು 1. ಒಂದು ಹೆಮಿಸ್ಪಿಯರ್ ಇದೆ, ಆ ಹೆಮಿಸ್ಪಿಯರ್ ಮೇಲೆ ಒಂದು ಕೋನ್ ನಿಂತಿದೆ, ಇಟ್ಟಿದ್ದೇವೆ. ದೆನ್ ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ದಿಸ್ ಸಾಲಿಡ್ ಅಂತ ಹೇಳಿದ್ದಾನೆ. ಸೊ ಅದನ್ನ ಕಂಡಿಡಿಯಕ್ಕೆ ಅಲ್ಲಿ ಏನ್ ಕೊಟ್ಟಿದ್ದಾನೆ?
A solid is in the shape of cone standing on a hemisphere, both the radii being equal to 1 centimeter. The cone na radius, hemisphere na radius 1 centimeter, and height of the cone, this height of the cone equal to the radius. Equal to the radius means the height of the cone is equal to 1, nothing but. What is the radius? 1. But height of the cone, it is equal to radius andre, therefore h is equal to 1. Then find the volume of the solid in terms of pi. Another volume of the solid again ಮಾಡ್ತೀವಿ. Volume of solid ಯಾರು ಹೇಳ್ತೀರಮ್ಮ? ಇಲ್ಲಿ ನೋಡಿ ವಾಲ್ಯೂಮ್ ಆಫ್ ಪ್ಲಸ್ ವಾಲ್ಯೂಮ್ ಆಫ್ ವಾಲ್ಯೂಮ್ ಆಫ್ ನಿಮಗೆ ನೋಡ್ರಿ ಈಗ ಐಡಿಯಾ ಬಂದಿದೆ ಈಗ ಸರ್ಫೇಸ್ ಏರಿಯಾ ಮಾಡಿದ್ರಿಂದ ವಾಲ್ಯೂಮ್ ಆಫ್ ಕೋನ್ ವಾಲ್ಯೂಮ್ ಆಫ್ Hemisphere. ಎಮಿ ನಿಮಗೆ ಫಿಗರ್ ಬರ್ಕೊಳಕ್ ಬಂತು ಏನ್ ಮಾಡ್ಬೇಕು ಅಂತ ಗೊತ್ತು ಬಟ್ ಪಕ್ಕಾ ಫಾರ್ಮುಲಾಸ್ ಗೊತ್ತಿರ್ಬೇಕು. ವಾಟ್ ಇಸ್ ದಿ ವಾಲ್ಯೂಮ್ ಆಫ್ ದಿ ಕೋನ್? ವಾಲ್ಯೂಮ್ ಆಫ್ ದಿ 1/3 pi r square h. ಹಾ 1/3 pi r square h. ನೋಡು ಪ್ರಮ 1/3 pi r square h. What is the volume of the sphere? 2/3 pi r cube. That's why. 1/3 pi r cube. ನೋಡ್ರಿ ಇಲ್ಲಿ ತನಕ ಬರ್ರಿ ಸಿಂಪ್ಲಿಫಿಕೇಶನ್ ಮಾಡೋಣ. ಫಸ್ಟ್ ಅಲ್ಲಿ ತನಕ ಬರ್ರಿ, ಯಾಕಂದ್ರೆ ಒಂದೇ ಸಲ ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಹೈಟ್ ಆಫ್ ದಿ ಕೋನ್ ಇಸ್ ಈಕ್ವಲ್ ಟು 1 ಅಂತ ಯಾಕೆ ತಗೊಂಡ್ರೆ, ದ ಹೈಟ್ ಆಫ್ ದಿ ಕೋನ್ ಅಂಡ್ ರೇಡಿಯಸ್ ಆಫ್ ದಿ ಕೋನ್ ಬೋತ್ ಆರ್ ಸೇಮ್. ಏನಾರ ಡೌಟ್ ಇದ್ರೆ ಕೇಳ್ರಿ. ರಚನಾ ವಂದನ ಬಂದಿದಾರ? Yes, sir, ಬಂದಿ. ಟೂರ್ ಮುಗೀತಾ? Yes, sir, ಮುಗಿ. ಇದ್ರು ಎಸ್ ಸರ್. ಮತ್ತೇನಪ್ಪ ವಿಶೇಷ? ಏನಿಲ್ಲ. ಓದ್ತಾ ಇದೀಯಾ? ಹಾ. ಹಾ. ಇಲ್ಲಿ ನಿಮಗೆ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ ಬೇಕು ಅಂದ್ರೆ ನೀವು ಇಲ್ಲಿ ಯಾವ್ಯಾವ ಸಾಲಿಡ್ಸ್ ಇದಾವೆ ಅವುಗಳನ್ನ ಆಡ್ ಮಾಡಿದ್ರೆ ಮುಗೀತಷ್ಟೇ. ಸೊ ಇಲ್ಲಿ ನೋಡ್ರಿ, ಒಂದು ಎಮಿಸ್ಪಿಯರ್ ಇದೆ, ವಾಲ್ಯೂಮ್ ಆಫ್ ಎಮಿಸ್ಪಿಯರ್, ಒಂದು ಕೋನ್ ಇದೆ, ವಾಲ್ಯೂಮ್ ಆಫ್ ಕೋನ್ ಅಷ್ಟೇ. ಅವೆರಡಕ್ಕೂ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಯು ಗಾಟ್ ದ ವಾಲ್ಯೂಮ್. ಸೊ ಈಗ ಏನ್ ತೆಗಿತೀರಮ್ಮ ಹೊರಗೆ? ಇನ್ ಟರ್ಮ್ಸ್ ಪೈ ಅಂದಾಗ ಪೈ ವ್ಯಾಲ್ಯೂ ಹಾಕೋ ಅವಶ್ಯಕತೆ ಇಲ್ಲ. 1/3 is common. Pi r square is common. ಕರೆಕ್ಟೇನ್ರಮ್ಮ? 1/3 ಇಲ್ಲಿ 1/3 ಇದೆ, ಇಲ್ಲಿ 1/3 ಇದೆ. ತೆಗಿಬೋದೇನ್ರಮ್ಮ? ನೋಡ್ರಿ, 1/3 ಇಲ್ಲಿ ಇದೆ, 1/3 ಇಲ್ಲಿ ಉಳಿತು, ಇಲ್ಲಿ ಹೆಚ್ಚು ಉಳಿತು, ಇಲ್ಲಿ ಎಷ್ಟು ಉಳಿತು? 2r. ಯಾಕೆ ಅಂತ ಯೋಚನೆ ಮಾಡಿ. ಇದು ಅರ್ಥ ಆಯ್ತಾ? 1/3 2/3 ನಲ್ಲಿ 1/3 ಇದೆ. ಆ 1/3 ಹೊರ ಬಂದ್ರೆ ನ್ಯೂಮರೇಟರ್ 2 ಉಳಿಯುತ್ತೆ. ಕ್ಲಿಯರ್ ಏನ್ರಮ್ಮ? ಇದು ಇದೇನಮ್ಮ ಹರ್ಷಿತಾ? Yes. Yes sir, clear. Yes sir. ಕೇಳ್ತಾ ಇದ್ದಿಲ್ಲ ನಿಮಗೆ? ಕೇಳಿಸ್ತಿದೆ ಸರ್. ಈ ಇಲ್ಲಿ 1/3 ಹೆಂಗ್ ಕಾಮನ್ ತೆಗೆದ್ರಂತ ಏನೋ ಡೌಟ್ ಇದೆಯಾ? ನೋ ಸರ್.
ಇಲ್ಲಿ 1/3 ಇದೆ, ಈ 2/3 ನಲ್ಲಿ 1/3 ಇದೆ, ಅಥವಾ ಹಂಗೆ ಇಟ್ಬಿಟ್ಟು ವ್ಯಾಲ್ಯೂಸ್ ಹಾಕ್ಲಾ ಹೇಳ್ರಿ, ಅರ್ಥ ಆಗುತ್ತಾ? ಎಸ್ ಸರ್. ಓಕೆ, ಇಲ್ಲಿ ಪೈ ವ್ಯಾಲ್ಯೂ 22/7 ಹಾಕಂಗಿಲ್ಲ. ಯಾಕೆ ಅಂದ್ರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪೈ ಅಂತ ಹೇಳಿದಾನೆ. ನೋಡ್ರಿ, ನೀವು 22/7 ಹಾಕಿದ್ರೆ ತಪ್ಪಾಗುತ್ತೆ. ದ ಎಕ್ಸ್ಪೆಕ್ಟೆಡ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪೈ 1/3 ಪೈ ಹಂಗೆ ಇರಲಿ. ವಾಟ್ ಈಸ್ ಆರ್? ಎಚ್ ಈಸ್ 1, 2 into 1. ಕ್ಲಿಯರ್ ಏನ್ರಮ್ಮ? ಕ್ಲಿಯರ್ ಏನ್ರಮ್ಮ ಇದು? Yes, sir. 1/3 ಪೈ 1 ಸ್ಕ್ವೇರ್ ಅಂದ್ರೆ 1 ಬಿಟ್ಬಿಡ್ತೀನಿ. 1 plus 2. ಸೊ ಈಗ 1/3 ಪೈ into 3. 3 gets cancelled. Pi centimeter cube. It is the answer. ಹೌದೇನ್ರಮ್ಮ? ಅಕ್ಷಿತಾ, Yes, sir. ಏನ್ ಡೌಟ್ ಇದೆಯಾ? ನೋಡ್ರಿ, ಅವ್ರ ಜಾಕಿ ಎಲ್ಲೋಗಿದ್ದಾಳೆ? ನೋ ಸರ್. ಆಟ ಆಡ್ತಾಳಲ್ರಿ? Pi centimeter cube. ಡೌಟ್ಸ್ ಏನಾರ ಇದ್ರೆ ಇಲ್ಲೇ ಬಗೆಹರಿಸ್ಕೊಳ್ರಿ. 8 ಪ್ರಾಬ್ಲಮ್ಸ್ ಇದೆ. ಇವತ್ 3, ನಾಳೆ 3, ನಾಡಿದ್ದಕ್ಕೆ 2. ಅಲ್ಲಿಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಕಂಪ್ಲೀಟ್ ಆಗುತ್ತೆ. ಯಾರಿಗಾರು ಡೌಟ್ ಇದ್ರೆ ಕೇಳ್ರಿ. ಇದೆಯಾ? ಡೌಟ್ಸ್ ಏನಾರು ಇದೆಯೇನ್ರಮ್ಮ? No, sir. ನಿಮ್ಗೆ ಏನಾಗಿದೆ ಅಂದ್ರೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದೇ ಡೌಟ್ ಸರ್. ಅದಕ್ಕೆ ಏನು ಆಲ್ಟರ್ನೇಟ್ ಇಲ್ಲ. ಜಾಕೆ PS Sir. ಅರ್ಥ ಆಯ್ತಾ? Yes, sir. ಅರ್ಥ ಆಯ್ತು. ಸೊ ನೌ ಯು ಕ್ಯಾನ್ ಗೋ ಫಾರ್ ದಿ, ಯಾರಿಗಾರ ಅರ್ಥ ಆದ್ರೆ ಕೇಳಿಲ್ಲ ಅಂತ ಕೇಳ್ರಮ್ಮ. ಈ ಸಾಲಿಡ್ ನ ವಾಲ್ಯೂಮ್ ಕಂಡಿಡ್ಬೇಕು. ಈ ಸಾಲಿಡ್ ಅಲ್ಲಿ ಎಷ್ಟು ಸಾಲಿಡ್ ಅನ್ನ ಮಿಕ್ಸ್ ಮಾಡಿದೀವಿ, ಯಾವ ಯಾವ ಸಾಲಿಡ್ ಇದೆ? ಒಂದು ಕೋನ್ ಇದೆ, ವಾಲ್ಯೂಮ್ ಆಫ್ ಕೋನ್. ಒಂದು ಸ್ಪಿಯರ್ ಇದೆ, ವಾಲ್ಯೂಮ್ ಆಫ್ ಸ್ಪಿಯರ್. ಅವೆರಡರ ವಾಲ್ಯೂಮ್ ಅನ್ನು ಆಡ್ ಮಾಡಿದ್ರೆ ಯು ಗಾಟ್ ದಿ ವಾಲ್ಯೂಮ್ ಆಫ್ ದಿ ಗಿವನ್ ಸಾಲಿಡ್. ಕ್ಲಿಯರಾ? ಸೊ ವಾಲ್ಯೂಮ್ ಆಫ್ ಕೋನಿಗೆ 1/3 pi r square h, ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಗೆ 2/3 pi r cube. ಇಲ್ಲಿ 1/3 ಹೆಂಗ್ ತೆಗೆದ್ರಿ ಸರ್? ಇಲ್ಲಿ 1/3 ಐತಿ, ಇಲ್ಲಿ 1/3 ಇಲ್ಲ ಅಂತ ತಲೆ ಒಳಗಿದ್ರೆ ಇಲ್ಲಿ ನೋಡ್ರಿ, 2/3 ನ ರೈಟ್ 2 in 1/3 into 2 ಅಂತ ಬರಿಬಹುದು. 1/3 into 2 ಅಂತ ಬರಿಬಹುದು. ಅದಕ್ಕೋಸ್ಕರ 1/3 ತೆಗೆದೆ. ಇಲ್ಲಿ 1/3 pi r square ಬಂದ್ರೆ h ಉಳಿತು. ಇಲ್ಲಿ 1/3 pi r square ಬಂದ್ರೆ ಇಲ್ಲಿ r cube ಇರೋದ್ರಿಂದ 2 ಉಳ್ಕೊಂಡಿತ್ತು, r ಉಳಿತು. ಸೊ ನಾವು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ. ಸರ್ ಪೈಗೆ 22/7 ಹಾಕ್ಲಾ ಸರ್? ಹಾಕ್ಬೋದಿತ್ತು, ಬಟ್ ಅವನ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಪೈ ಅಂತ ಹೇಳಿದಾಗ, ಸೊ ಡೋಂಟ್ put the value of pi 22/7. So ಈಗ, so what is the value of R1? 1 plus 2 into 1, 1 plus 2, 3 gets cancelled. Pi centimeter cube. Okay, next problem. Rachel, an engineering student, was asked to make a model shaped like a cylinder with 2 cones attached to its ends by using this a thin aluminum sheet.
The diameter of the model is 3 centimeter and its length is 12 centimeter. Of each core has height 2 centimeter. Find the volume of air contained in this model that Rachel made. Assume that outer and inner dimension of the model to be nearly same. ಎರಡರದ್ದು ಡೈಮೆನ್ಷನ್ಸ್ ಸೇಮ್ ಇದಾವಂತ, ಔಟರ್ ಅಂಡ್ ಇನ್ನರ್ ಡೈಮೆನ್ಷನ್. ಸೊ ಈಗ ಯಾವ ಟೈಪ್ ಅಲ್ಲಿ ರಾಚಲ್ ಮಾಡೆಲ್ ನ ಮಾಡಿದಾನೆ? ಸಿಲಿಂಡರ್ ಇದೆ, ಓಕೆ. ಸಿಲಿಂಡರ್ ಎಡ್ಜಲ್ಲಿ ಏನಿದಾವೆ? ಕೋನ್ಸ್ ಇದೆ. ಏನಿದಾವೆ? ಕೋನ್ಸ್. So ನೋಡ್ರಿ, what is the height of this cylinder? Length. What is the length of this model is 12 centimeter. And one more is given. The height of each cone ಎಷ್ಟಿದೆ? This is 2 centimeter. This is 2 centimeter. What is the height of the cylinder? Height of the cylinder ಬೇಕು ಅಂದ್ರೆ ಏನ್ ಮಾಡ್ತೀರಿ? ಯಾರು ಹೇಳ್ತೀರಿ? ಟೋಟಲ್ 12 ಅಲ್ಲಿ 2 ಕೋನಿಂದು ವ್ಯಾಲ್ಯೂನ ಕಳಿಬೇಕು. ಯಾಕೆ ಅಂದ್ರೆ ಇಟ್ ಈಸ್ ದಿ ಲೆಂತ್ ಆಫ್ ದಿಸ್ ಮಾಡೆಲ್. ಒಂದು 12 ಸೆಂಟಿಮೀಟರ್ ರಾಚಲ್ ಮಾಡಿರ್ತಕ್ಕಂಥ ಮಾಡಲ್. ಬಟ್ ನನಗೆ ಆ ಮಾಡಲ್ ಅಲ್ಲಿ 2 ಕೋನು 1 ಸಿಲಿಂಡರ್ ಇದೆ. ನಮಗೆ ಯು ನೀಡ್ ದಿ ಎಕ್ಸಾಕ್ಟ್ ಹೈಟ್ ಆಫ್ ದಿ ಸಿಲಿಂಡರ್ ಬೇಕು ಅಂದ್ರೆ ಟೋಟಲ್ ಮಾಡಲ್ ಲೆಂತ್ ಅಲ್ಲಿ 2 ಕೋನ್ಸ್ ನ ಹೈಟ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಯು ಗಾಟ್ ದಿ ಹೈಟ್ ಆಫ್ ಎ ಸಿಲಿಂಡರ್. ಕ್ಲಿಯರಾ? ಡೌಟ್ ಏನಾರ ಇದೆಯೇನ್ ರಮ? ನೋ ಸರ್. ನೋ ಸರ್. 2 ಕೋನ್ಸ್ ಇದಾವೆ, 1 ಸಿಲಿಂಡರ್ ಇದೆ. ಅವನೇನ್ ಮಾಡ್ಬಿಟ್ಟ, ಡೈರೆಕ್ಟ್ ಆಗಿ ಹೈಟ್ ಆಫ್ ದಿ ಸಿಲಿಂಡರ್ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು. ಆದ್ರೆ ಹೈಟ್ ಆಫ್ ದಿ ಕೋನ್ ಕೊಟ್ಟಿದ್ದಾನೆ. ಈಚ್ ಕೋನ್ ಹೈಟ್ ಎಷ್ಟಿದೆ? 2 centimeter, 2 centimeter. What is the length of this model? 12. But you need the height of the cylinder. ಹೌದಲ್ವಾ? So now write. What you write? ಹೇಳಿ. The diameter of the model D is ಎಷ್ಟು? 3 centimeter. R is 3 by 0.5. 3 by 2. Clear and Rama? Next. Sir. Height of cone. 2 centimeter. Height of cone. ಅದನ್ನ ಸ್ಮಾಲ್ h ಅಂತ ತಗೊಳ್ರಿ. H is 2 centimeter. So ಈಗ height of ಯಾವುದು? Height of ಯಾವುದು? Height of cylinder ನ you can take capital H. ಯಾಕಂದ್ರೆ 2 H ಕನ್ಫ್ಯೂಸ್ ಆಗೋದ್ ಬೇಡ. ಫಾರ್ಮುಲಾದಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಬರಿಬೇಕಾದ್ರೆ ಯು ಕ್ಯಾನ್ ರೈಟ್ ಕ್ಯಾಪಿಟಲ್ H ಇನ್ಸ್ಟೆಡ್ ಆಫ್ ಸ್ಮಾಲ್ h. ಸೊ ಈಗ 12 minus 2 minus 2. So now got 8. It is the height of the cylinder. ಈಗ ಏನ್ ಮಾಡ್ತೀರಿ ಹೇಳ್ರಿ? ವಾಲ್ಯೂಮ್ ಆಫ್ ಎ ಮಾಡೆಲ್ ಯಾರು ಹೇಳ್ತೀರಿ? Sir, volume of cylinder plus 2 into volume of cone. ವಾಲ್ಯೂಮ್ ಆಫ್ ಸಿಲಿಂಡರ್ ಒಂದು ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ Volume of cone. ಯಾಕೆ 2 ಹಾಕಿದ್ರಿ ಸರ್? Sir, 2 cones ಇದೆ. ಒಂದೇ sir. ಕೋನ್ ಇದ್ರೆ ರೈಟ್ ಡೈರೆಕ್ಟ್ಲಿ ವಾಲ್ಯೂಮ್ ಆಫ್ ಕೋನ್. ಇಲ್ಲಿ ಈ ಕಡೆ ಒಂದು ಕೋನ್ ಇದೆ, ಈ ಕಡೆ ಒಂದು ಕೋನ್ ಇದೆ. ಸೊ ನಾವು ರೈಟ್ 2 ಇಂಟು ವಾಲ್ಯೂಮ್ ಆಫ್ ಕೋನ್. ಓಕೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಏನ್ ಫಾರ್ಮುಲಾ? Pi r square h. Pi r square h. What is the 2 into volume of cone? 1/3 pi r square h. 1/3 pi r square H. ಏನನ್ನ ಕಾಮನ್ ತೆಗಿಬಹುದು? Pi r square h. Pi r square h. ಎರಡರಲ್ಲೂ pi r square h ಇದೆ ಅಲ್ವಾ? Yes, sir. ನೋಡ್ರಿ, ಕರೆಕ್ಟಾ ನೋಡ್ರಿ.
ಫಾರ್ಮುಲಾ ಕರೆಕ್ಟ್ ಆಗಿದೆಯಾ ನೋಡ್ರಿ ಒಂದ್ಸಲ ಬರ್ಕೊಂಡಿರೋದು. Sir, capital letter H for ಹಾ ಯಾವ್ದಕ್ ಬರ್ಕೊಂಡ್ರಿ ಅಂತ ಹೇಳಿದೀನಿ. ಸಿಲಿಂಡರ್. ಹಾ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಕಾಮನ್ ತೆಗಿತೀವಲ್ಲ ಈಗ, yes sir. ಅದಕ್ಕೆ ನಾನು ಹೇಳಿದ್ದು. ಸೊ ಅಲ್ಲಿ 2 ಹೆಚ್ಚು ಬಂದಾಗ ಒಂದೊಂದು ಕ್ಯಾಪಿಟಲ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ ಮಾಡ್ಕೊಂಡ್ರಿ. ಸೊ ನೌ ಟೇಕ್ ಪೈ ಆರ್ ಸ್ಕ್ವೇರ್ ಇಸ್ ಕಾಮನ್, h ಪ್ಲಸ್ 2/3 h. ಕರೆಕ್ಟ್ ಏನ್ರಮ್ಮ ಈಗ? Yes sir. ಈಗ ಬರ್ಕೊಂಡ್ರಿ ಮುಂದಕ್ಕೆ ಮಾಡೋಣ. ಇಲ್ಲಿ ತನಕ ಬರ್ರಿ, ಸಿಂಪ್ಲಿಫಿಕೇಶನ್ ನಿಮ್ಮ ಹತ್ರ ಮಾಡಿಸ್ತೀರಿ ಈಗ. ಹೊನಾಳ್ ಸರ್ ಇದು ಸಾರಿ ವಂಶಿ ಸರ್ ಬಿಲ್ಲಳ್ಳಿ ಎಲ್ಲೋದ್ಲೆ? ಸರ್ ಗೊತ್ತಿಲ್ಲ. ಹಾ ಅಲ್ಲಮ್ಮ, ಇವ್ರು ಯಾವಾಗ ಕಲಿತಾರೆ, ಯಾವಾಗ ಓದ್ತಾರೆ? ಆ ಹಾ ನೋಡ್ರಿ, 2 ಹೆಚ್ಚನ್ನ ಮಾಮೂಲಿ ಸ್ಮಾಲ್ ಎಚ್ ಬರ್ಕೊಂಡ್ಬಿಟ್ರೆ ಕಾಮನ್ ತೆಗೆದ್ಬಿಟ್ಬಿಡ್ತೀವಿ. ಅದಕ್ಕೆ ನಾನು ಅವಾಗಲೇ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಎಲ್ಲಿ ಪ್ರಾಬ್ಲಮ್ ಆಗ್ತದೆ ನೋಡಿ, ಇಲ್ಲೂ ಪೈ ಆರ್ ಸ್ಕ್ವೇರ್ ಹೆಚ್ಚು, ಇಲ್ಲೂ ಪೈ ಆರ್ ಸ್ಕ್ವೇರ್ ಹೆಚ್ಚಿತ್ತು. ಪೈ ಆರ್ ಸ್ಕ್ವೇರ್ ಹೆಚ್ಚು ಕಾಮನ್ ಬಂದ್ರೆ ವ್ಯಾಲ್ಯೂ ಆನ್ಸರ್ ರಂಗ್ ಆಗ್ಬಿಡುತ್ತೆ. ಹೆಂಗಳ್ಳಿ ಸರ್ ಏನಮ್ಮ ಕಟ್ಟಾಣಿ ಏನಿಲ್ಲ ಸರ್. ಇದೆಯೇನವ ಅಂತ ಕೇಳಿದ್ದು. ಇದೀನಿ ಸರ್. ಇದೀನಿ ಸರ್. ಬರ್ರಿ ಅಲ್ಲಿ ತನಕ ಬಂದ್ರೆ ನಮ್ಮೆಲ್ಲರವ ಈ ಫಿಗರ್ ಹಾಕೊಳ್ರಿ. ಡಯಾಮೀಟರ್ d is equal to 3, r is equal to 3/2. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಇಲ್ಲಿ ತನಕ ಬಂದ್ಮೇಲೆ ಎಲ್ಲರೂ ಹೇಳ್ರಿ, ಮುಂದಕ್ಕೆ ಮಾಡೋಣ. Sir, ಆಯ್ತು. ಎಲ್ಲರದು ಆಗ್ಲಿ. ಯಾರು ಹೇಳಿದ್ದು? ಪಿ ಎಸ್. Yes sir. ಓಕೆ ಪಿ ಎಸ್. ಈಗ ನಾವು 22/7 ಬಳಸಬಹುದು. ಅವನೇನು ಹೇಳಿಲ್ಲ. ವಾಟ್ ಈಸ್ ಆರ್? 3/2. 2. ಸಮಾಧಾನಕ್ಕೆ ಮಾಡ್ರಿ. ವಾಟ್ ಈಸ್ ಎಚ್? 8. 8. 2/3 ಇಂಟು 2. 2. ಕರೆಕ್ಟಾ? Yes sir. ಓಕೆ. ಇಲ್ಲಿ 22/7 9/4 ಬರಿಬೋದಾ? Yes sir. ಈಗ ಇಲ್ಲಿ 8 ಪ್ಲಸ್ 4/3 ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? No sir. ಹೊಡಿಬೋದಾ? ಯಾರಿಗೆ ಅಂತ ಕೇಳ್ಬೇಡ್ರಿ. 2 2s 2 11s 2 11s. ಸೊ 11 into 9 99. 99 5 14. 40. What is the LCM? 3 3. 24 plus 4. 4. Certain Rama. Yes sir. 99 by 40. 28 by 3. 14 onza. 14 14. 2 3 onza. 3 1 3 3s. ಅಲ್ಲಿಗೆ 66 centimeter cube. ಯಾಕೆ ಅಂತ ಹೇಳಿ ಮಾಡ್ರಿ. 33 into 2 ಎಷ್ಟಾಗುತ್ತೆ? 66 ಸೆಂಟಿಮೀಟರ್ ಕ್ಯೂಬ್. ಕ್ಲಿಯರಾ? ಏನಾರ ಸಿಂಪ್ಲಿಫಿಕೇಶನ್ ಡೌಟ್ ಇದೆಯಾ? No sir. ಓಕೆ ಬರ್ಕೊಳ್ಳಿ. ಎಸ್ ಕೇಳಲ್ಲ ಹುಡುಗಿಗೆ ಏನ್ ಮಾಡೋದು? Sir. ನಾನು ಮಾತು ಕೇಳಲ್ಲ ಅಂದ್ಮೇಲೆ ರಿಪ್ಲೈ ಮಾಡ್ತಾಳೆ. Sir, ಇಲ್ಲ ಸರ್ ಬರ್ಕಂತಿದ್ದೆ. ಸಿಲೆಬಸ್ ಮುಗೀತಾ? ಸರ್ ಯಾವ ಸಬ್ಜೆಕ್ಟ್? ಮ್ಯಾಥ್ಸ್. ಸರ್ ಇಲ್ಲ. ಇನ್ನೆಷ್ಟೈತೆ? ಸರ್ ಲಾಸ್ಟ್ ಎಕ್ಸರ್ಸೈಸ್ ಮಾಡ್ತಿದ್ದಾರೆ ಇನ್ನು. ಮುಗೀತಾ? ಸರ್ ಇಲ್ಲ ಫಸ್ಟ್ ಪ್ರಾಬ್ಲಮ್ ಅಷ್ಟೇ ಆಗಿರೋದು. ಆಗ್ಲಿ ನಿಧಾನಕ್ಕೆ ಆಗ್ಲಿ, ಅವಸರ ಇಲ್ಲ.
ಯಾರು ಸಿಲೆಬಸ್ ಮುಗ್ದಿಲ್ಲ ಅಂತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಸ್ವಲ್ಪ ಅವಸರ ಅಂದ್ರೆ ಸೆಂಟ್ರಲ್ ಅವರಿಗೆ ಸ್ವಲ್ಪ ಅವಶ್ಯಕತೆ ಇದೆ. ಅವ್ರದ್ದು ಫೆಬ್ರವರಿ 15ಗೆ, ಅವರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತೇನ್ರಮ್ಮ? No, sir. ಆಗ್ಲಿ ಆಗ್ಲಿ. ವಂದನಾ, Yes, sir. ಅವಳೊಂಚೂರು ನೋಡವ. Yes, sir. ಅವಳಿಗೆ ಸ್ಮಾಲ್ ಹೆಚ್ಚು ಕ್ಯಾಪಿಟಲ್ ಹೆಚ್ಚು ಗೊತ್ತಾಗಲ್ಲ. ಓವರ್. Yes, sir. ಓಕೆ ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಹೇಳೇನ್ರಮ್ಮ? Yes, sir. ನೋಡ್ರಿ, ಇಲ್ಲಿ ಒಂದು ಸಿಲಿಂಡರ್ ಇದೆ, ಅದಕ್ಕೆ ಎಂಡ್ಸ್ ಅಲ್ಲಿ ಎರಡು ಕೋನ್ ಅನ್ನ ಅಟ್ಯಾಚ್ ಮಾಡಿದಾರೆ ಅನ್ಕೊಳ್ರಿ. ಸೊ ಈ ಲೆಂತ್ ಆಫ್ ದಿಸ್ ಮಾಡೆಲ್ ಈಸ್ 12 ಸೆಂಟಿಮೀಟರ್, ಬಟ್ ಅದರಲ್ಲಿ ಒಂದೊಂದು ಕೋನ್ ಹೈಟ್ 2 ಸೆಂಟಿಮೀಟರ್ ಇರುತ್ತೆ. ವಾಟ್ ಈಸ್ ದ ಹೈಟ್ ಆಫ್ ಸಿಲಿಂಡರ್ ಅಂತ ಗೊತ್ತಾಗುತ್ತೆ. ಸೊ ಹೈಟ್ ಆಫ್ ಸಿಲಿಂಡರ್ ಬೇಕು ಅಂದ್ರೆ ಅದನ್ನ ಕ್ಯಾಪಿಟಲ್ ಎಚ್ ಅಂತ ತಗೊಂಡ್ರೆ. ಯಾಕೆ ಕ್ಯಾಪಿಟಲ್ ಎಚ್ ಅಂತ ತಗೊಂಡ್ರೆ ಇಲ್ಲಿ ಎರಡು ಎಚ್ ಬರ್ತವೆ. ಒಂದು ವಾಲ್ಯೂಮ್ ಆಫ್ ಕೋನ್ ಬರುತ್ತೆ, ಒಂದು ವಾಲ್ಯೂಮ್ ಆಫ್ ಸಿಲಿಂಡರ್ ಬರುತ್ತೆ. ಅಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 12 - 2 ಮಾಡ್ಕೊಂತೀನಿ. -2 ಯಾಕೆ ಮಾಡಿದ್ರಿ ಅಂತ ಯೋಚನೆ ಮಾಡ್ಬೇಕು. ಇನ್ನೊಂದು ಸ್ಟೆಪ್ ಅಲ್ಲಿ ಮಾಡ್ಬೇಕಿತ್ತನಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. 12 ಅಲ್ವಾ, 2 ಮೈನಸ್ ಇದ್ದಾಗ ಕೂಡ್ಬೇಕು. ಓ ನೌ ಇಟ್ ಈಸ್ 8 ಸೆಂಟಿಮೀಟರ್. ಹೆಂಗ್ ಕಾಳಿದ್ರಿ ಸರ್, ಇದ್ರಾಗ ಏನೋ ಇದು 10 ಸರ್, ಮತ್ತೆ ಅದೇಂಗ್ ಮತ್ತೆ ಇನ್ನೊಂದು ಸ್ಟೆಪ್ ಮಾಡ್ಬೇಕಿತ್ತು ಅಂತ ತಲೆ ಒಳಗೆ ಯೋಚನೆ ಮಾಡೋರಿದ್ದಾರೆ. ಓಕೆ, ಸೊ ಈಗ ವಾಲ್ಯೂಮ್ ಆಫ್ ಎ ಮಾಡೆಲ್, ವಾಲ್ಯೂಮ್ ಆಫ್ ಎ ಸಿಲಿಂಡರ್ 2 into ವಾಲ್ಯೂಮ್ ಆಫ್ ಎ ಕೋನ್ ಅಂತ ಹಾಕಿದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ರಿ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ 2 ಕೋನ್ಸ್. ಕ್ಲಿಯರ್? ಸೊ 5r²h 2/3 2 into 1/3 πr². πr² ನೋಡ್ರಿ, ನಾನು ಹೇಳ್ತೀನಿ ವಾಲ್ಯೂಮ್ ಆಫ್ ಸಿಲಿಂಡರ್ ಗೆ ಕ್ಯಾಪಿಟಲ್ ಎಚ್ ತಗೊಂಡಿದ್ದೀನಿ, ವಾಲ್ಯೂಮ್ ಆಫ್ ಕೋನಿಗೆ ಸ್ಮಾಲ್ ಎಚ್ ತಗೊಂಡಿದ್ದೀನಿ. ಸೊ ನೀವು ಕನ್ಫ್ಯೂಸ್ ಮಾಡಿ, ನಾನು ಅವಾಗಲೇ ಎಚ್ ಅಂತ ಬರ್ದಿದ್ದಕ್ಕೆ ಡೈರೆಕ್ಟ್ πr² ಕಾಮನ್ ಬರಂಗಿತ್ತು, ಹೌದಲ್ವಾ? ಎರಡು ಸ್ಮಾಲ್ ಎಚ್ ಬರ್ದಿದ್ದಕ್ಕೆ πr² ಕಾಮನ್ ತೆಗಿಬೇಕು ಅಂತ ನನ್ನ ತಲೆಯೊಳಗೆ ಬಂದಿತ್ತು, ನಿಮಗೂ ಬರುತ್ತೆ. ಅದಕ್ಕೆ ಯೋಚನೆ ಮಾಡೋದು. ಎರಡು ಎಚ್ ಇದ್ದಾಗ ಒಂದು ಕ್ಯಾಪಿಟಲ್ ಎಚ್ ಮಾಡ್ಕೊಳ್ರಿ, ಒಂದು ಸ್ಮಾಲ್ ಎಚ್ ಮಾಡ್ಕೊಳ್ರಿ. ಸೊ πr²h ನ ಕಾಮಲ್ಲಿ ಇಲ್ಲಿ πr² ಕಾಮನ್ ತಗೊಂಡ್ರೆ h + 2/3 h. ವಾಟ್ ಈಸ್ π? 22/7. ವಾಟ್ ಈಸ್ r? 3/2. 8 + 2/3 into 2. ಸೊ ಇಲ್ಲಿ 2 2s are 2 11s are. So it becomes 99/14. So what is the LCM? It is a number, it is a fraction. Fraction denominator is the LCM. 3 is the LCM. The denominator 3 8s are 24 plus 4 divided by 3. 99/14, 28/3, 14 ones are 14 2s are. Therefore 33 into 2, 66 centimeter cube. Now write on the third one. A gulab jamun contains a sugar syrup up to about 30% of its volume.
find approximately how much syrup be found in 45 gulab jamuns, each shaped like a cylinder with two hemispherical ends with length 5 centimeter and diameter is 2.8 centimeter. ಯಾರು ಹೇಳ್ತೀರಿ? ಒಂದು ಗುಲಾಬ್, ನೀವೇನು ಪಾಕ ಅಂತಿರ್ಲಮ್ಮ, ಶುಗರ್ ಮತ್ತೆ ಸಿರಪ್ ಅಂದ ತಕ್ಷಣ ಕೆಮಿನ್ ಸಿರಪ್ಗೆ ಹೋಗ್ಬಿಟ್ಟಿರಿ ನೀವು. No, sir. ಹರ್ಷಿತಾ ಸರ್ ಕೆಮ್ಮಾಗಿದೆ ಸರ್, ಅದ್ಯಾವುದೋ ಸಿರಪ್ ಕೊಟ್ಟಿದ್ರೆ ಡಾಕ್ಟರ್ ಅದು ಕುಡಿತಿದ್ದೀನಿ ಅಂತ. ವಂಶಿ No, sir. ನೀವಂತಿರ್ಲ ಶುಗರ್ ಸಿರಪ್ ಅಂದ್ರೇನು? ಜಾಮೂನ್ ಮಾಡಿ ಸಕ್ಕರೆ ಪಾಕ ಸರ್. ಹಾ ಸಕ್ಕರೆ ಪಾಕ. ನೋಡು ವಂಶಿ ಬಹಳ ಅರ್ಥ ಆಯ್ತು ಈಗ. ಓಕೆ ಬರ್ರಿ ಅದ್ ನೋಡಿ ಈಗ ಈಚ್ ಶೇಪ್ ಲೈಕ್ ಸಿಲಿಂಡರ್ ಇದೆ. ಓಕೆ, ಒಂದು ಸಿಲಿಂಡರ್ ಇದೆ. ಒಂದೊಂದು ಫಸ್ಟ್ ಒಂದು ಜಾಮೂನ್ದು ನಾವು ವಾಲ್ಯೂಮ್ ಕಂಡಿಡಿಯೋಣ. ಎಡ್ಜ್ ಅಲ್ಲಿ ಏನಿದಾವೆ? ಹೆಮಿಸ್ಪಿಯರಿಕಲ್ ಎಡ್ಜ್ ಇದಾವೆ ಈ ತರ. ಈ ತರ ಇದೆ. ವಾಟ್ ಇಸ್ ದ ಲೆಂತ್ ಆಫ್ ದಿಸ್? ಲೆಂತ್ ಆಫ್ ದಿಸ್ ಜಾಮೂನ್ 5 centimeter. 5 centimeter. So what is the radius of hemisphere? D, 5 by diameter D is 2.8 centimeter. Radius is 2.8 by 2. It is 1.4 centimeter. ಹೌದನ್ರಮ್ಮ? ಈಗ height of cylinder ಯಾರು ಹೇಳ್ತೀರಿ? ಟೋಟಲ್ ದಿಸ್ ಈಸ್ height of length of ಜಾಮೂನ್, ಗುಲಾಬ್ ಜಾಮೂನ್. ಈಗ ನನಗೆ height of cylinder ಇಷ್ಟೇ ಬೇಕು. ಇದೆಷ್ಟಿದೆ ಅಮ್ಮ? ಇದು 1.4. ದಿಸ್ ಈಸ್ 1.4. 5 minus 1.4 minus 1.4 ಬರಿಬೋದಾ? Yes, sir. So ಈಗ 5 minus 2.8, it is 2.2 2.2. centimeter. 2.2 centimeter. centimeter. ಈಗ ಏನ್ ಮಾಡ್ಬೇಕು? ಫಸ್ಟ್ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್. ಹೌದನ್ರಮ್ಮ? ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಯಾರು ಹೇಳ್ತೀರಿ? ವಾಲ್ಯೂಮ್ ಆಫ್ 1 ಗುಲಾಬ್. ಸುಮ್ಮನೆ ಸರ್, ಇವತ್ತು ಇಷ್ಟೊತ್ನಾಗ ಯಾಕೆ ನೆನ್ಪು ಮಾಡ್ತೀರಿ ಸರ್ ಗುಲಾಬ್ ಜಾಮೂನ್? ಏ ವಂಶಿ, ಇಲ್ಲಿ ಅಂಜಿ ಅಡಿಗೆ ಮನೆಗೆ ಹೋಗಿದ್ಯಾ? ಇಲ್ಲೇ ಇದೀನಿ ಸರ್. ವಾಲ್ಯೂಮ್ ಆಫ್ ಗುಲಾಬ್ ಜಾಮೂನ್ ಮಾಡ್ಬೇಕು ನೀನ್. ಆಮೇಲೆ ನಿಮ್ಮ ಅಮ್ಮ ಹತ್ರ ಮಾಡ್ಸ್ಕೊಂತೀನೋ, ಬೇಜಾರಿಲ್ಲ. ಯಾರು ಹೇಳ್ತೀರಮ್ಮ? ವಾಲ್ಯೂಮ್ ಆಫ್ Volume of cylinder Volume of hemisphere. Volume of hemisphere. ಪ್ಲಸ್ 2 into ವಾಲ್ಯೂಮ್ ಆಫ್ Hemisphere. ಕರೆಕ್ಟಾ ವಂಶಿ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಇದು? Yes, sir. Yes, sir. ವಾಲ್ಯೂಮ್ ಆಫ್ ಸ್ಪಿಯರ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್? 5 pi r square Yes. h 5 r square h. 2 into what is the volume of hemisphere? 2/3 pi r cube. pi r 2 cube by 3 pi r Pi r- cube. r cube. ಈಗ ಎಂತ ಮಾಡ್ತೀರಿ? Sir, Pi pi r r square square common. Pi r square common. ಉಳಿದಿದ್ದೇನು? h. It is 4 4 by 3 4 by r. 3 r. ಹೌದನ್ರಮ್ಮ? What is the LCM? Sir, 3. 3 pi r square. ಆಮೇಲೆ ಒಂದೇ ಸಲ ಸಿಂಪ್ಲಿಫಿಕೇಶನ್ ಮಾಡೋಣ. 3. It is 3h plus 4r. r. Now substitute the values. What is pi? 22/7. What is r? 1.4. 4 0.4 whole square. whole square. 3 into what is h? 2.4 2.2 into 1.4. 1.4 by by 3. 3.
ಯಾರು ಹೇಳ್ತೀರಿ ಈಗ ಹೇಳಿ 7 on the 22.7 ಹೌದಮ್ಮ Sir. 15 1.4 into 1.4 4 it is 6.6 6.6 it is yes 4 4s are 16 1 ಯಾಕೆಂತ ನೋಡ್ರಿ 4 4s are 16 1 4 1s are 4 4 plus 5 5.53 ಯಾರು ಹೇಳ್ತೀರಮ್ಮ ಇದನ್ನ 7 on the 7 0.2 za 7 1s are 7 0.2 Sir, ಉಲ್ಟಾ ಮಾಡ್ಬೋದಲ್ಲ ಸರ್ ಈಸಿ ಕ್ಯಾನ್ಸಲ್ ಮಾಡ್ಬೋದಲ್ಲ ಸರ್ ಹೆಂಗ್ ಮಾಡ್ತೀಯವ ಸರ್ 4.1 ಹಾ ಸರ್ ಬರೋದಿಲ್ಲ ಸರ್ ಬರಲ್ಲ 4 ಸಕ್ಕ 22 into 0.2 into 1. ಎಷ್ಟಾಗ್ತಿದೆ ಟೋಟಲು ಸರ್ ಅಲ್ಲಿ ಡೆಸಿಮಲ್ ತಗೋಬಹುದಲ್ಲ ಸರ್? ಹೂನಕ್ಕ ಡೆಸಿಮಲ್ ತೆಗಿತಿಂತಾಳಕ್ಕ ಏನ್ ಡೆಸಿಮಲ್ ತೆಗಿತೀಯಕ್ಕ ಸರ್ ಅದು 14/10 ಮಾಡ್ಕೊಂಡ್ರೆ ಕ್ಯಾನ್ಸಲ್ ಆಗ್ಬೋದು. ಮಾಡ್ತೀನಿ ಸಮಾಧಾನದಾಗಿರೋ ವಂಶಿ ಸ್ವಲ್ಪ ಎಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಇದು ಆಡ್ ಮಾಡ್ರೆ ಎಷ್ಟ ಅಂತ ಹೇಳ್ರಿ 12.2 12.2 2 by 3 ಈಗ 22 by ವಂಶಿ ಪ್ರಕಾರ 0.2 ನ 2 2 by by 10 10 10 14 10 ಹೌದೇನ್ರಮ್ಮ ಈಗ sir ಈಗ 122 by 3 In- 10 ಹೌದೇನ್ರಮ್ಮ ಇದು yes sir ಹೊಡೀರಿ Yes, ಈಗ sir. 2 1s 2 5s 2 5s 2 11s ಹೌದೇನ್ರಮ್ಮ 2 1s 2 5s ಹೌದೇನ್ರಮ್ಮ ಇಲ್ಲಿ 2 5s ಇದು 2 7 ಮತ್ತೆ ಯಾವ್ದು ಗೊತ್ತಾ ಇಲ್ಲ ಸೊ ಈಗ ಉಳ್ದಿರೋದನ್ನ ಇದೆಲ್ಲ ಬರ್ಕೊಂಡಿದೀರಾ yes sir ಬರ್ಕೊಂಡ್ರ yes sir ಬರ್ಕೊಂಡಿರಮ್ಮ no sir ಬರ್ಕೊಂಡಿಲ್ಲ ಸರ್ ಎಲ್ಲಿ ತನಕ ಬರ್ಕೊಂಡಿದ್ದೀರಿ ಸರ್ ಬರ್ಕೊಂಡಿಲ್ಲ ಬರ್ಕೋತಿದೀವಿ ಮತ್ತೆ ಮತ್ತೆ ಹೇಳ ನೋಡಿ ಇವು 4 ನನ್ನಂದೇ ಬೆನ್ನತ್ ಬರ್ಕೊಂಡಿವಂತಂದ್ರೆ ಇವು ಬರ್ಕೊಂಡಿದ್ನ ಈ ಹುಡುಗಿಯ ನನ್ನಿಂದನೇ ಬೆನ್ನತ್ತಿ ಎಲ್ಲರಿಗೂ ಯಾಮಾರ್ಸೋದಲ್ಲ ಇವರು PS ಅವರು ನಾ ಬರ್ಬೇಕಾದ್ರೆ ಬರ್ಕಂತೀರ ನೀವು என்ன PS என்ன பைய PS sir என்ன பையன் ಸರ್ ಕನ್ನಡ ಇಂಗ್ಲಿಷ್ ಬಿಟ್ರೆ ಬೇರೆದ್ ಬರಲ್ಲ ಹೌದಾ ಮಾತಾಡ ಇನ್ನೇ ನಾನು ಈಗ ಆಮೇಲೆ ಮಾತಾಡ್ತೀನಿ
ಸುಮ್ಮನೆ ಮತ್ತೆ ಕತೆ ಹೇಳ್ಬಿಟ್ರೆ ನೀವು ಹಂಗೆ ಕತೆ ಲೆಕ್ಕದಲ್ಲಿ ಲೆಕ್ಕ ನೀವು ಒಂಚೂರು ದಾರಿಗೆ ಬಂದಿರ್ತೀರಿ ಮತ್ ಬಿಟ್ಬಿಡ್ತೀರಿ ಅಲ್ಲಿಗೆ ಕತೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಸೊ ನೋಡೋಣ ಬರ್ರಮ್ಮ ಈಗ. ಸೊ ವಾಟ್ ಇಸ್ ದ ಡಯಾಮೀಟರ್ ಗಿವನ್ 2.8. ಡಯಾಮೀಟರ್ ಗೊತ್ತಿದೆ ಅಂದ್ರೆ ರೇಡಿಯಸ್ ಯೂಶುವಲ್ ಆಗಿ ಗೊತ್ತಾಗ್ಬಿಡುತ್ತೆ. ದಟ್ ಈಸ್ 2.8 by 2, that is 1.4. ಹೈಟ್ ಆಫ್ ಎ ಸಿಲಿಂಡರ್. ನಮಗೆ ಲೆಂತ್ ಆಫ್ ಗುಲಾಬ್ ಜಾಮೂನ್ ಕೊಟ್ಟಿದ್ದಾನೆ. ಆ ಗುಲಾಬ್ ಜಾಮೂನ್ ಅಲ್ಲಿ 2 ಪಾರ್ಟ್ ಇದಾವೆ, 3 ಪಾರ್ಟ್ ಇದಾವೆ. ಒಂದು ಸಿಲಿಂಡರು, 2 ಎಮಿಸ್ಪಿಯರ್. ನಮಗೆ ಒಂದೊಂದು ಎಮಿಸ್ಪಿಯರ್ ನ ಲೆಂತ್ 1.4 ಸೆಂಟಿಮೀಟರ್ ಇದೆ. ನಮಗೆ ಸಿಲಿಂಡರ್ ಲೆಂತ್ ಹೈಟ್ ಬೇಕು. therefore height of cylinder is equal to 5 minus 1.4 1.4. So ಅಲ್ಲಿ 1.2 ಮೈನಸ್ ಇದ್ದಾಗ ಆಡ್ ಮಾಡಿದ್ರೆ ಇಟ್ ಬಿಕಮ್ಸ್ 2.8. ಇಟ್ ಈಸ್ 2.2. ಸೊ ನಾವು ವಾಲ್ಯೂಮ್ ಆಫ್ ನನಗೆ 45 ಗುಲಾಬ್ ಜಾಮೂನ್ ಇದಾವೆ. ಅದ್ರಲ್ಲಿ ನಾನೇನ್ ಮಾಡಕ್ಕೀಗ 45 ಗುಲಾಬ್ ಜಾಮೂನ್ 30% ಶುಗರ್ ಸಿರಪ್ ಇದ್ರೆ ಒಂದ್ ಜಾಮೂನ್ ಅಲ್ಲಿ ಎಷ್ಟು ಸಿರಪ್ ಇದೆ ಅಂದ್ರೆ 45 ಅಷ್ಟೇ ಇರ್ತವೆ. 45ನ ಆಮೇಲೆ ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಇಂಟು 45 ಮಾಡ್ಬೇಕು. ಅದಕ್ಕೋಸ್ಕರ ಫಸ್ಟ್ ಐ ವಿಲ್ ಫೈಂಡ್ ದಿ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ 2. ಯಾಕೆ ಆಗ್ದೆ ಸರ್? ಬಿಕಾಸ್ ಇನ್ ಗುಲಾಬ್ ಜಾಮೂನ್ there are 2 hemispheres. Therefore I will write 2. So what is the volume of cylinder? Pi r square h. 2 into 2 by 3rd pi r cube. Pi r square h plus 4 by 3 r1. 4 ಅಂದ್ರೆ 2 into 3. So what is the LCM? 3 is the LCM. 3h plus 4r. Now substitute the values. 22 by 7, 1.4, 3 into 2.2, 4 into 1.4. So 22 by 7, 1.4, 1.4. This is 3 into 2.2 means 6.6, 5.6 by 3. So 7 on 7, 0.2 sir. 22 by 0.2, 1.6. This is 12.2 ಆಯ್ತು. 22 by 2 ಪಾಯಿಂಟ್ ಅಂದ್ರೆ 1. ಅದ್ರ ಮುಂದಕ್ಕೆ 8 ಡಿಜಿಟ್ ಇದೆ, 1 ಡಿಜಿಟ್ ಇದೆ 10. 1.4 ಇಂದ 14 ಅಂತ ಬರ್ತದೆ. ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಮುಂದಕ್ಕೆ 8 ಡಿಜಿಟ್ ಇದೆ, 1 ಡಿಜಿಟ್ ಇರೋದ್ರಿಂದ 10 ಹಾಕ್ಬೇಕು. ಓಕೆ. ಸೊ ಈಗ 12.2 ನ 122 by 3 ಪಾಯಿಂಟ್ ಅಂದ್ರೆ 1, ಅದ್ರ ಮುಂದೆ 1 ಡಿಜಿಟ್ ಇದೆ 10. ಸೊ ನಾವು ಕ್ಯಾನ್ಸಲ್. ಯಾವ್ದು ನೋಡಿದ್ರಮ್ಮ? 2 5s 2 11s. ಈಗ 2 1s 2 5s 2 5s 2 7s. ಉಳ್ದಿರೋದು ಯಾರು ಹೇಳ್ತೀರಿ? ಈಗ ಸಿಂಪ್ಲಿಫಿಕೇಶನ್ ಹೇಳ್ರಿ. ಈಗ ಇಲ್ಲಿ ಮಾಡೋಣ. ಉಳ್ದಿರೋದು ಮೇಲೆ ನ್ಯೂಮರೇಟರ್ ಅಲ್ಲಿ 77 into 122. 77. ಹೆಂಗ್ ಬಂದ್ 77? 11 into 7, 77. 77 into 122 by 25. 125 into 3. ಯಾಕೆ ಅಂತ 5 into 5 25. 25 into 5 125 into 3. ಯಾವ್ದಾರು ಮಧ್ಯ ನೋಡ್ರಿ ಹೋಗುತ್ತಾ ಇಲ್ಲ? ಯಾವ್ದ್ರಿಂದ ಹೋಗಲ್ಲ, ಏನು ಮಾಡಕ್ಕಾಗಲ್ಲ. ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಮಾಡ್ರಿ. ಈಗ ನನಗೆ ಹೇಳ್ಬೇಕು ನೀವು ಮಾಡೀಗ. ಸುಮ್ನೆ ಕುತ್ಕೊಳ್ಳೋದಲ್ಲ. ಯಾರೋ ಮಾಡಿದಕ್ಕೆ ಬರ್ಕೊಳ್ಳೋದಾದ್ರೆ ನಾಳೆ ಎಕ್ಸಾಮ್ ಅಲ್ಲಿ ನೀವು ಮಾಡ್ಬೇಕು. ನೆನ್ಪಿಟ್ಕೊಳ್ರಿ. ಈಗ ಇಲ್ಲಿ ನಾನು ಯಾರೋ ಮಾಡ್ತಾರೆ, ನಾಳೆಗೆ ನೀವೇ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. 77 into 122. Sir, 9394. 93 94. 125 into 3. 375. 375. So now divide by 375. In 9394. Okay. I think 2s are 3s are. Sir, 2s. 2s are okay. I think 750. Yes, Correct, sir. 9.
Yes, sir. 8 Sir, 1. ಅಂದ್ರೆ 1. It is 1894. 6 times ಆಗಲ್ಲ. ಆಗುತ್ತಾ? Sir, 5 ಹಾ? 5 ಎಷ್ಟ? 5 5 ನೋಡ್ರಿ, 5 ಅನ್ನೋ ಡೌಟ್ ಐತೆ. ಸರ್ 5 ಜನ ನೋಡ್ರಿ 375 into 5 ಎಷ್ಟಾಗುತ್ತೆ? 5 5s are 25. 2 5 7s are 35 plus 2 37. 1875 ಹಾ? 1875. Okay. 5 3s are 15 plus 3 1875. 9. ಹಾ 1 0 0 0 ಪಾಯಿಂಟ್ ಕಟ್ರಿ 0 ಆತಾ. No. ಈಗ ಏನ್ ಮಾಡ್ಬೇಕು ಸರ್? ಈಗ ಈ ಪಾಯಿಂಟ್ ಕಟ್ಟಿದ್ಮೇಲೂ ಭಾಗ ಆಗಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಡಿವಿಸಬಲ್ ಬೈ 0 ಟೈಮ್ಸ್. ನೋಡ್ರಿ ಒಂದ್ ಟೈಮಿಗೆ ಭಾಗ ನೋಡ್ರಿ, ಈಗ ಪಾಯಿಂಟ್ ಕಟ್ಟಿ ನೀವೇನ್ ಮಾಡಿದ್ರಿ? 0 ಇಸ್ಕೊಂಡ್ರಿ, ಹೌದೇನ್ರಮ್ಮ? ಪಾಯಿಂಟ್ sir. ಕಟ್ಟಿ 0 ಇಸ್ಕೊಂಡ್ಮೇಲೆ ಈಗ ಇದು ಭಾಗ ಆಗಲ್ಲ, ಹೌದೇನ್ರಮ್ಮ? ಭಾಗ ಆಗಲ್ಲ. ಪುಟ್ 0 Yes, sir. 0 0 ಇದ್ದಿಲ್ಲ ಆದ್ರೆ ಎಷ್ಟು ಬಂತು? 190. ನೌ ರೈಟ್ 0. ಕ್ಲಿಯರ್ ಆಯ್ತು? Yes, sir. ಯಾಕೆ 0 ಕಟ್ಟಿದೆ ಅಂತ ಬಹಳ ಜನಕ್ಕೆ ಪಾಯಿಂಟ್ ಕಟ್ಟಿದ್ಮೇಲೆ ಮತ್ತೊಂದು 0 ಕಟ್ತೀವಿ ಅಂದ್ರೆ ಯಾಕೆ ಕಟ್ತೀವಿ ಅಂತ ತಲೆ ಒಳಗಿರ್ಬೇಕು. ಇದು ಕ್ಲಿಯರ್ ಏನ್ರಮ್ಮ? Yes, sir. ಓಕೆ, ನಾವು ಇಟ್ ಈಸ್ ಎಷ್ಟಾಗುತ್ತಮ್ಮ? ಐ ಥಿಂಕ್ Sir, 5. ಇದಾನೆ, ಹೌದನ್ರಮ್ಮ? Yes, 5 ಎಷ್ಟು? 18 175. ಇಷ್ಟು ಬಿಟ್ಬಿಡ್ರಿ, ಅದೇನ ಬರ್ಲಿ. ವಾಟ್ ಈಸ್ ದಿಸ್? 25.0 0.5 ಸೆಂಟಿಮೀಟರ್ ಕ್ಯೂಬ್. ಯಾವ್ದಿದು? ವಾಲ್ಯೂಮ್ ಆಫ್ 1 1 gulab ಜಾಮೂನ್. ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್. ಸರ್ ಲಾಸ್ಟ್ ಆನ್ಸರ್ ಬೇರೆ ಇದೆ ಏನಿದೆ ಸರ್? ಎಷ್ಟಿದೆ ಮಿಸ್? ಸರ್ 338 ಬಿಟ್ಬಿಟ್ಟು ಸಾಕು. ಆ ಎಷ್ಟು ಬಂತು ನಿನಗೆ? ಆನ್ಸರ್ ಎಷ್ಟು ಬಂತು? ಇನ್ನು ಫುಲ್ ಪ್ರಾಬ್ಲಮ್ ಮಾಡಿಲ್ಲ ಅಲ್ಲ ಸರ್? ಹಾಕಿ ಅದೇ ಅವಳು ಸರ್ ಅವ್ರು ಲಾಸ್ಟ್ ಅಲ್ಲಿ ಇರೋದು ಆನ್ಸರ್ ನೋಡಿ ಹೇಳಿದ್ದಾರೆ. ಹಾ ಸರ್ ಬರುತ್ತೆ ಈಗ. ಎಷ್ಟು ಬರುತ್ತಮ್ಮ? ವಾಲ್ಯೂಮ್ ಆಫ್ 45 gulab jamun
45 gulab jamun is equal to 45 into ಏನು 25.0 25.05 ಎಷ್ಟು ಬರುತ್ತೆ ಹೇಳ್ರಮ್ಮ 1127.25 ಮತ್ತೆ ಇದರಲ್ಲಿ ಅಲ್ಲೇನ್ 338 ಇಟ್ಟ ವಂಶಿ ಸರ್ ಮತ್ತೆ ಅದ್ರಲ್ಲಿ 30% ಇದೆಯಲ್ಲ ಸರ್ ಆ? ಸರ್ 30% ಅಲ್ವಾ ಸರ್ ಶುಗರ್ ಸಿರಪ್ ಇರೋದು? ಇದಕ್ಕೆ 30% ಮಾಡ್ರಿ ಎಷ್ಟು ಬರುತ್ತೆ ನಿನಗೆ ಮಾಡಿ ಎಷ್ಟು ಬಂತಮ್ಮ 3.184 ಸರ್. 1 ಹೇಳ್ರಿ ಈಗ ಇದು multiply ಮಾಡಿದ್ರೆ ಎಷ್ಟು ಬಂತಮ್ಮ 27.25. 1127.25 1127.25 ಇದು 45 ಇದು ಗುಲಾಬ್ ಜಾಮೂನ್ಸ್ತು ವಾಲ್ಯೂಮ್ ನಮಗೆ ಎಷ್ಟು ಪರ್ಸೆಂಟ್ ಬೇಕೀಗ divided by 100 into 30%. ಅಷ್ಟ್ ಮಾಡ್ರಿ ಬರುತ್ತೆ ಈಗ ಎಷ್ಟು ಬರುತ್ತೆ ಸುಮ್ನೆ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಈಗ ಕ್ಯಾಲ್ಕುಲೇಷನ್ ಮಾಡ್ರಿ 338.175. ಗೊತ್ತಾ Yes, sir. ಅಕ್ಷಿತಾ ಇದು ಸಾನಾ ಹಾ ಸರ್. Yes, sir. ಓ ಎಲ್ಲೋ ಹೋಗ್ಬಿಟ್ಟಿದಂಗ್ ಮಾಡ್ದೇವ ನೀನು ಸಾನಾ ಮೇಡಮ್ ಹಾ. ಸಾನಾ ಮೇಡಮ್ ನೀನ್ ಹೆಂಗ್ ಮಾಡ್ಬಿಟ್ಟೆ ಅಂದ್ರೆ ನಾವೇನೋ ತಪ್ಪು 30% ಹಾ 30 ಏನ್ ಮಾಡಿದ್ರಿ ಹೇಳ್ರಿ ಈಗ 1127. ಪ್ಲಸ್ ಇಲ್ಲಿ ಕೇಳ್ರಿ ಈಗ ಇಲ್ಲಿ ಏನ್ ಮಾಡಕ್ ಈಗ ಇಂಟು 30% ಏನಮ್ಮ Yes, sir. ಹೌದೇನ್ರಮ್ಮ Yes. ಆವಾಗ 30% ಅಂದ್ರೆ 30 ಡಿವೈಡ್ ಬೈ 100. ಸೊ ಯಾಕೆ 30% ಏನ್ ಹೇಳಿದಾನೆ 30% ಮಾತ್ರ ಶುಗರ್ ಸಿರಪ್ ಇರೋದು ಕ್ಲಿಯರ್ ಏನ್ರಮ್ಮ ಇದು ಯಾಕ ಇಲ್ಲಿ ಇದೀರೇನ್ರಮ್ಮ ಇಟ್ ಈಸ್ ದಿ ವಾಲ್ಯೂಮ್ ಆಫ್ 1 ಗುಲಾಬ್ ದ ವಾಲ್ಯೂಮ್ ಆಫ್ 45 ಗುಲಾಬ್ ಜಾಮೂನ್ ಸೊ ಅದರಲ್ಲಿ 30% ಒಂದೊಂದರಲ್ಲಿ ಅಂದ್ರೆ ಒಂದು ಗುಲಾಬ್ ಜಾಮೂನ್ ಅಲ್ಲಿ ಇಷ್ಟು ವಾಲ್ಯೂಮ್ ಅಲ್ಲಿ ಒಂದು 25.05 ನಲ್ಲಿ 30% ಮಾತ್ರ ಶುಗರ್ ಸಿರಪ್ ಇರೋದು ಹಂಗಾದ್ರೆ 45 ಜಾಮೂನ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದಾನೆ ಇಂಟು 30% ಮಾಡಿದ್ರೆ ಯು ಗಾಟ್ ಎಷ್ಟು ಬರುತ್ತಮ್ಮ ಎಷ್ಟು ಬರುತ್ತೆ ಹೇಳಿ 338.17. 338.17 ಸೆಂಟಿಮೀಟರ್ ಕ್ಯೂಬ್ ಅಥವಾ ಲೆಫ್ಟ್ ದಿ 1.7 otherwise you can write 338.17 ಸೆಂಟಿಮೀಟರ್ ಕ್ಯೂಬ್ ಕ್ಲಿಯರ್ ಆಯ್ತು ಸಾನಾ Yes, sir. ಎದ್ರಕೊಂಡ್ಬಿಟ್ಟಿದ್ದಲ್ಲ ಮಾತು ತಪ್ಪು ಮಾಡ್ಬಿಟ್ರು ಇಲ್ಲಿ ಇಷ್ಟು ಬರುತ್ತೆ ಇದು ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬರ್ತಾ ಐತೆ ಹೆಂಗೆ ಅಲ್ಲಿ ಆನ್ಸರ್ ನೋಡಿದ್ರೆ 338 ಐತೆ ಅಲ್ವಾ ಸಾನಾ ಬರುತ್ತೆ ಅದು ಅಲ್ಲ ನಿಂದಲ್ಲ ಸಹಜವಾಗಿ ಬರ್ಬೇಕದು ಬಂದಾಗ್ಲೇ ಉತ್ತರ ಸಿಗೋದು ಅಲ್ವಾ Yes, sir. ನೋಡ್ರಿ ಗುಲಾಬ್ ಜಾಮೂನ್ ಅಲ್ಲಿ 100% ಶುಗರ್ ಸಿರಪ್ ಇಲ್ಲ ಅದ್ರಲ್ಲಿ 30% ಮಾತ್ರ ಇರೋದು ಅಂತ ಈ ಟೈಪ್ ಅಲ್ಲಿ ಇರೋದು ಕ್ಲಿಯರ್ ಆಯ್ತು ಇದರ ಕ್ಯಾಲ್ಕುಲೇಷನ್ ಏನಾದ್ರು ಡೌಟ್ ಇದೆಯಾ ಸೊ ಯಾಕೆ ಸರ್ 45 ಇಂಟು 25.05 ಮಾಡಿದ್ರಿ ಅಂತಂದ್ರೆ ನಮ್ಮ ಹತ್ರ ಎಷ್ಟು ಗುಲಾಬ್ ಜಾಮೂನ್ ಇದಾವೆ 45 ನಾವು ಕಂಡುಹಿಡಿದದ್ದು ವಾಲ್ಯೂಮ್ ಯಾರಿಗೆ ಎಷ್ಟು ಗುಲಾಬ್ ಜಾಮೂನಿಗೆ 1 ಗುಲಾಬ್ ಜಾಮೂನಿಗೆ ನಾವು ಮಾಡ್ಬೇಕಾದ್ರೆ ಎಷ್ಟು ಗುಲಾಬ್ ಜಾಮೂನ್ ವಾಲ್ಯೂಮು 45 ಗುಲಾಬ್ ಜಾಮೂನ್ ಇಂಟು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಮಲ್ಟಿಪ್ಲೈ ಮಾಡಿ ಅಗೇನ್ ಯು ಮಲ್ಟಿಪ್ಲೈ
30%. ಕ್ಲಿಯರ್ ಆಯ್ತು? ಕ್ಲಿಯರ್ ಏನ್ರಮ್ಮ? Yes, sir. ಸಾನಾ ಕ್ಲಿಯರಾ? ಲಿಂಗದಳ್ಳಿ Yes, sir. ಲಿಂಗದಳ್ಳಿ